ಖರಾದಿ ದಾನವರ ಸಂಹಾರವಾದ ಮೇಲೆ ಬಹುವಾಗಿ ನೊಂದು ಹೋದ ಶೂರ್ಪನಖೆಯು ಒಂದಿಷ್ಟು ಭಯಗ್ರಸ್ತಳಾಗಿದ್ದರೂ ತನ್ನ ಮಾನಭಂಗದ ಹಾಗೂ ಪ್ರಣಯಭಂಗದ ಸೇಡನ್ನು ತೀರಿಸಿಕೊಳ್ಳದೆ ಬಿಡಲಾರನೆಂಬ ಹಠದಿಂದಲೇ ಬೀಗಿದ್ದಳು. ಜನಸ್ಥಾನದ ಬಲವೆಲ್ಲ ನಾಶವಾಗಿ ಹೋಗಿದ್ದರೂ ಅದು ಅವಳಿಗೆ ಮುಖ್ಯವಾಗಿರಲಿಲ್ಲ. ತನಗೆ ಬೇಕಾದುದು ಸಿಗದೇ ಹೋದುದು ಮಾತ್ರ ಎಲ್ಲಕ್ಕೂ ಮುಖ್ಯವಾಗಿ ಅವಳನ್ನು ಬಾಧಿಸುತ್ತಿತ್ತು. ಹಾಗೆಯೇ ತನ್ನ ಪ್ರತಿಕಾರ ಬುದ್ಧಿಯನ್ನೇ ನೆಚ್ಚಿ ತನ್ನ ಒಡಹುಟ್ಟಿದ ಅಣ್ಣನಾದ ರಾವಣನನ್ನು ಕಾಣಲು ಲಂಕೆಯ ಕಡೆಗೆ ಹೊರಟಳು. ಆಕೆಯು ದಾರಿಯುದ್ದಕ್ಕೂ ದಶಕಂಠನ ಚಿತ್ತವನ್ನು ಕೆರಳಿಸುವ ಹಂಚಿಕೆಯನ್ನೇ ನೆನೆದು ತನ್ನ ಕಾರ್ಯದಲ್ಲಿ ತನ್ನನ್ನು ತಾನೇ ಸಿದ್ಧಪಡಿಸಿಕೊಳ್ಳುತ್ತಿದ್ದಳು. ವಿಕರಾಳ ವದನ ಮಂಡಲದಿಂದ ವ್ರಣದ ದುರ್ಗಂಧವು ಒಂದೇ ಸಮನೆ ಸೂಸುತ್ತಿರಲು ಆಕೆಯು ತನ್ನೆದೆಯನ್ನು ತಾನೇ ಗುದ್ದಿಕೊಳ್ಳುತ್ತಾ ಹಣೆಯನ್ನು ಬಡಿದುಕೊಳ್ಳುತ್ತಾ ವಿಕಾರವಾದ ಆರ್ತಸ್ವರದಿಂದ ಬೊಬ್ಬಿಡುತ್ತಾ ಕೊನೆಗಾಲದ ರೋಗದಂತೆ ಬಂದು ಲಂಕಾಧಿಪತಿಯನ್ನು ಏಕಾಂತದಲ್ಲಿ ಸಂಧಿಸಿದಳು. ರಾವಣನು ತನ್ನ ತಂಗಿಯನ್ನು ಆ ಸ್ಥಿತಿಯಲ್ಲಿ ಹೇಗೆ ನೋಡಬಲ್ಲನು? ನೋಡಿ ಹೇಗೆ ಸಹಿಸಬಲ್ಲನು? ತನ್ನ ಕೈ ದುಡುಕಿನಿಂದಲೇ ಅವಳ ಗಂಡನನ್ನು ಕೊಂದು ಅವಳ ನಿತ್ಯ ದುಃಖವನ್ನು ಕಾಣಲಾರದೆ ದೂರ ಕಳುಹಿಸಿಕೊಟ್ಟು ಅದರಿಂದಲೇ ಆಕೆಗೆ ಬಂದೊದಗಿದ್ದ ಈ ಅನರ್ಥವನ್ನು ನೋಡಿ ದಶಮುಖನು ಒಮ್ಮೆಲೆ ಭಯಾಶ್ಚರ್ಯ ಕ್ರೋಧ ಸಂತಪ್ತನಾಗಿ ತತ್ತರಿಸಿದನು. ತನ್ನ ಸಹಜೆಯ ನಾಸಾಛೇದನದಿಂದ ರಾವಣನಿಗೆ ತನ್ನ ರಾಕ್ಷಸ ಕುಲದ ಮಾನವೇ ಘಾತಿಸಲ್ಪಟ್ಟು ಅಸಹನೀಯವಾಯಿತು. ಶೂರ್ಪಣಖೆಯು ರೋಧಿಸುತ್ತಾ ತನ್ನ ಅಣ್ಣನ ಕಾಲುಗಳ ಮೇಲೆ ಬಿದ್ದರೆ ವಿಚಾರವನ್ನರಿಯುವಷ್ಟು ತಾಳ್ಮೆಯಿಲ್ಲದೆ ಒಡಂಬಡಿಸಲೂ ಆರದೆ ಹಿಡಿದೆಬ್ಬಿಸಲೂ ಕೂಡ ಮರೆತು ಅವನು 20 ಕೈಗಳನ್ನು ಬಡಿದು 10 ಬಾಯಿಗಳಲ್ಲಿ ಹಲ್ಲುಗಳನ್ನು ಕಡಿದು ಕಣ್ಣುಗಳಿಂದ ಕಿಡಿಗಳನ್ನೇ ಕಾರಿದನು. ಅಂತೆಯೇ ಬಿಡುವ ನಿಟ್ಟಿಸಿರು ಬಿದ್ದಿದ್ದ ರಾವಣನ ಸಹಭವೆಯನ್ನು ತಾನಾಗಿಯೇ ಮೇಲೆತ್ತಿತೆಂಬಂತೆ ಅವಳೇ ಆ ಸ್ಥಿತಿಯನ್ನು ನೋಡಿ ಎದ್ದು ನಿಂತುಕೊಂಡಳು. ದಶಗ್ರೀವನ ದೇಹದಾದ್ಯಂತವೂ ಕ್ರೋಧದಿಂದ ಉರಿಯುತ್ತಿರಲು ಶೂರ್ಪನಖೆಯು ಸೀತೆಯ ಸೌಂದರ್ಯವನ್ನು ಬಣ್ಣಿಸಿ ಆ ವರ್ಣೆಯ ಸವಿಜೇನಿನಿಂದ ಅವನ ಮನಸ್ಸನ್ನು ತಣಿಸತೊಡಗಿದಳು. ಅದನ್ನು ಕೇಳುತ್ತಾ ರಾವಣನು ಕಿವಿನಿಗುರಿಸಿ ಮತ್ತು ಅದನ್ನೇ ಆಲಿಸಲು ತವಕಿಸುತ್ತಿದ್ದನು. ಸುಲಭವಾಗಿ ಅದನ್ನು ಕಂಡುಕೊಂಡ ಶೂರ್ಪನಖೆಯು, ಅಣ್ಣ, ಎಷ್ಟೆಷ್ಟು ಸುಂದರಿಯರನ್ನು ನೀನು ನೋಡಿರಬಹುದು, ಆದರೆ ನಾನೆಲ್ಲಿಯೂ ಕೇಳಿರದ ಚೆಲುವಿಕೆಯೇ ರೂಪುವಡೆದು ಸೀತೆಯು ಹುಟ್ಟಿರುವಳು. ಗಂಧವಿಲ್ಲದ ಬಂಗಾರವು ಅವಳ ಮೈಯನ್ನು ಹೊಂದಿ ಮಲ್ಲಿಗೆಯ ಪರಿಮಳವನ್ನು ತಳೆದಿದೆ. ಅವಳು ಆ ಮುಗಿಲ ಬಣ್ಣದ ರಾಮನೊಂದಿಗೆ ಅವನ ಪತ್ನಿಯಾಗಿ ಪಂಚವಟಿಯಲ್ಲಿದ್ದರೇನು? ಅವನ ಆಜ್ಞೆಯಂತೆ ಅವನ ತಮ್ಮನಾದ ಲಕ್ಷ್ಮಣನು ನನ್ನ ಮೂಗನ್ನು ಕತ್ತರಿಸಿದ್ದರೇನು? ಆಕೆಯ ತನುಗಂಧವು ಇನ್ನೂ ನನ್ನ ಮೂಗಿನಡೆಯಲ್ಲಿ ಪರಿಮಳಿಸುತ್ತಲೇ ಇದೆ. ನಿನಗಾಗಿ ಅವಳನ್ನೆತ್ತಿಕೊಳ್ಳಲು ಒಮ್ಮೆ ಆಕೆಯನ್ನು ಹಿಡಿದಿದ್ದ ಈ ನನ್ನ ಕೈಗಳು ಹರಿವ ನನ್ನೀ ಮೂಗಿನ ರಕ್ತಧಾರೆಯಿಂದ ತೊಯ್ದಿದ್ದರು ಸೋಕಿದ್ದ ಆ ಮೈಯ ಪರಿಮಳವನ್ನು ಇನ್ನೂ ಕಳೆದುಕೊಂಡಿಲ್ಲ. ಜನಸ್ಥಾನದ ನಮ್ಮ ಪ್ರದೇಶವೆಲ್ಲವೂ ಖರಾದಿಗಳ ವೀರ ಮರಣದಿಂದ ಮಸಣವೇ ಆಗಿದ್ದರು ಸೀತೆಯು ಇನ್ನೂ ಇಳುವಲಂತಲೇ ಅದು ನಂದನ ವನದಂತೆ ಸುಗಂಧಯುಕ್ತವಾಗಿದೆ. ನಮ್ಮ ರಕ್ಕಸರ ಘೋರ ಗರ್ಜನೆಯನ್ನು ಕೇಳಿಯೂ ಅಂಜದಿದ್ದ ಅಲ್ಲಿಯ ವನ್ಯಜಂತುಗಳು ಸೀತೆಯು ಅಲ್ಲಿ ಬಂದಂದಿನಿಂದ ಒಂದೊಂದಾಗಿ ನಾಚಿ ಕಾಲ್ತೆಗೆದಿವೆ. ಶುಕಪಿಕಗಳು ಅವಳ ಕಂಠಮಾಧುರ್ಯಕ್ಕೆ ಸೋತು ಓಡಿವೆ. ಹೊಳೆದು ನರ್ತಿಸುವ ಅವಳ ಕಣ್ಣಾಲಿಗಳನ್ನು ಕಂಡು ಜಿಂಕೆಗಳು ಮತ್ತೆ ಸುಳಿಯದಾಗಿವೆ. ಅವಳು ಅವರ ಆಶ್ರಮದಿಂದ ಗೋದಾವರಿ ತೀರಕ್ಕೆ ನಡೆದು ಹೋಗುತ್ತಿರುವುದನ್ನು ನಿಂತು ನೋಡಿಯೇ ಮದ್ದಾನೆಗಳು ತಲೆಯನ್ನು ತಗ್ಗಿಸಿ ಮತ್ತೆಲ್ಲಿಗೋ ಓಡಿ ಹೋಗಿವೆ. ಆಕೆಯು ನದಿಯ ನೀರಿನಲ್ಲಿಳಿದು ಮಿಂದೆದ್ದು ಮಡಿಯನ್ನು ಸುತ್ತುತ್ತಿದ್ದಾಗ ನೋಡಿದ್ದ ಚಕ್ರವಾಕಗಳು ಮತ್ತಲ್ಲಿ ಇರಲಾರದೆ ಹೊರಟೇ ಹೋಗಿದೆ. ಅಣ್ಣ, ವಿವಿಧ ಜನವರ್ಗಗಳ ಸ್ತ್ರೀ ಸೌಂದರ್ಯವನ್ನು ಮನದಣಿಯೇ ನೀಂಡು ಸಂತಸಗೊಂಡಿದ್ದರು. ಸೀತೆ ಇಲ್ಲದ ನಿನ್ನ ಅಂತಃಪುರವು ಶೂನ್ಯವೇ ಸರಿ. ಮಾತ್ರವಲ್ಲ, ಅವಳನ್ನು ಪಡೆಯದ ನೀನು ಪಣಾರತ್ನವಿಲ್ಲದ ಮಹೋರಗನೇ ಆಗಿರುವೆ. ಪಂಚವಟಿಯ ಅವರ ಪರ್ಣಮಂದಿರದಲ್ಲಿ ವನವಾಸಿಯಾದ ರಾಮನು ದೀಪವನ್ನೇ ಉರಿಸುತ್ತಿರಲಿಲ್ಲ. ಸೀತೆಯ ತನುಕಾಂತಿಯೇ ಆ ವಲಯವನ್ನು ಬೆಳಗುತ್ತಿದೆ. ಚಂದ್ರಕಾಂತಿಯಿಂದಲೇ ಮೊಗದ ನೈದಿಲೆ ಅರಳಿದೆ. ಮುಂಗುರುಳು ದುಂಬಿಗಳು ನಾಸಾ ಚಂಪಕದ ಮೇಲೂ ಬಂದೆರಗುತ್ತವೆ. ಸಿಂಹದ ಕಟಿಯನ್ನು ಹೊಂದಿಯೇ ಗಮನವೂ ಕೂಡಿಕೊಂಡಿದೆ.
ಆ ಎಲ್ಲವೂ ಅವಿರೋಧವಾಗಿಯೇ ಅವಳ ಸೌಂದರ್ಯವನ್ನು ಹೆಚ್ಚಿಸಿವೆ. ಅವಳು ನಕ್ಕರೆ ಸಾಕಣ್ಣ, ಆ ಪ್ರದೇಶವೇ ಮುತ್ತಿ ಸುರಿದಂತೆ ಶೋಭಿಸುತ್ತದೆ. ನಮ್ಮ ಆ ವಾಸಭೂಮಿಯನ್ನು ರಾಮನು ತಪಸ್ಸಿಗೆಂದು ಋಷಿಗಳಿಗೆ ದಾನ ಕೊಟ್ಟಿದ್ದಾನೆ. ಆದರೆ ಯಾವ ಸಂಯಮಿಗೂ ಆ ಸೀತೆಯು ಅಲ್ಲಿರುವವರೆಗೆ ತಪಸ್ಸನ್ನು ಮಾಡಲು ಸಾಧ್ಯವಾಗದು. ಅವಳನ್ನು ನೋಡುತ್ತಿದ್ದರೆ ಸಾಕು, ಹೊತ್ತು ಹೋಗುತ್ತಿರುವುದೇ ಗೊತ್ತಾಗದು. ಹಾಗಾಗಿಯೇ ಇರಬೇಕು. ಅಯೋಧ್ಯೆಯ ಸಕಲ ಸೌಭಾಗ್ಯವನ್ನು ಬಿಟ್ಟು ಬಂದಿದ್ದರೂ ರಾಮನು ಅತ್ಯಾನಂದದಿಂದ ಕೂಡಿರುವುದು. ಆ ದಿವ್ಯ ರೂಪವೊಂದರಲ್ಲಿ ಎಲ್ಲವನ್ನೂ ಮರೆತಿರುವುದಕ್ಕೆ ಸಾಧ್ಯವಿದೆ ಅಂತಲೇ ಕೈಲಾಸವನ್ನೆತ್ತಿ ತೂಗಿದ್ದ ನಿನ್ನ ತೋಳ ತುಲೆಗೆ ಇದು ರತ್ನ ಪಡಿಯಾಗಿ ರಂಜಿಸಲೆಂದು ಬಗೆದು ಅದೇ ಪ್ರಯತ್ನದಲ್ಲಿ ನಾನು ನನ್ನ ಮೂಗನ್ನು ಕಳೆದುಕೊಂಡರು. ರಾಕ್ಷಸೇಶ್ವರನಾದ ನೀನು ಖರಾದಿ ವೀರ ಪರಿವಾರವನ್ನೇ ಕಳೆದುಕೊಳ್ಳಬೇಕಾಗಿ ಬಂತು. ಛೇದಿಸಲ್ಪಟ್ಟ ಮೂಗಿನಿಂದ ನನ್ನ ಮುಖದ ಅಂದವೇ ಕೆಟ್ಟು ಹೋದಂತೆ ಜನಸ್ಥಾನದ ನಿನ್ನ ಅಧಿಕಾರವು ಕಳಚಿ ಹೋಯಿತು. ರಾಮನನ್ನೆದಿರಿಸಿ ಕಳೆದು ಹೋದ ನಿನ್ನ ಅಧಿಕಾರವನ್ನು ಮತ್ತೊಮ್ಮೆ ಅಲ್ಲಿ ಸ್ಥಾಪಿಸಬಹುದು. ನನ್ನ ಮೂಗು ಮಾತ್ರ ನಿನಗಾಗಿ ಹೋದುದು ಮೈತಿಯನ್ನೈದಿದ್ದ ಖರಾದಿಗಳಂತೆಯೇ ಮತ್ತೆಂದಿಗೂ ಬರಲಾರದು. ಅಣ್ಣ, ಹೋದ ಮೂಗು ಹೋದುದೇ, ಆದರೇನು, ಅದರ ಸೇಡನ್ನು ನಿನ್ನ ಅನುಜೆಯಾದ ನಾನು ತೀರಿಸಿಕೊಳ್ಳಬಾರದೆ? ನೀನು ದಯವಿಟ್ಟು ಮನ್ನಿಸಿದೆಯಾದರೆ ಲಂಕೇಶ್ವರನ ಅಭಿಮಾನ ದೇವತೆಯ ವದನಾರವಿಂದದಲ್ಲಿ ನನ್ನ ಮೂಗನ್ನು ನಾನು ಕಾಣಬಲ್ಲೆನು. ಯಾರಿಗಾಗಿ ನಾನು ಸೌಂದರ್ಯದ ಸುಧಾ ಭಾಂಡವನ್ನೆತ್ತಿಕೊಳ್ಳಲು ಹೋಗಿ ಮಾನಭಂಗಕ್ಕೆ ತುತ್ತಾದೆನೋ ಅವನೇ ನನ್ನಿಂದ ಆರಂಭಿಸಲ್ಪಟ್ಟ ಕಾರ್ಯವನ್ನು ಪೂರ್ಣಗೊಳಿಸಿದಾಗ ನಾನು ಕೃತಕೃತ್ಯಳಾಗೆನೆ. ಓ ನನ್ನ ಅಣ್ಣ, ಲೋಕಲೋಕಗಳನ್ನು ಗೆದ್ದಿರುವ ನಿನ್ನ ಸಾಹಸಕ್ಕೆ, ಸ್ವರ್ಣ ಲಂಕಾಧಿಪತಿತ್ವದ ನಿನ್ನ ಅತುಳೈಶ್ವರದ ಸಂಪದಕ್ಕೆ, ವಿಮಾನವನ್ನಡರಿ ಆಕಾಶ ಮಾರ್ಗದಲ್ಲಿ ಮನಬಂದಂತೆ ವಿಹರಿಸುವ ನಿನ್ನ ಸಂತಸಕ್ಕೆ ಹೆಚ್ಚೇನು, ಅಜಭವಾದಿಗಳನ್ನು ಮೆಚ್ಚಿಸಿದ ನಿನ್ನ ಸರ್ವ ಸಮರ್ಥತೆಗೆ ಸೀತಾ ಸುಖದ ಪ್ರಾಪ್ತಿಯೇ ಪರಮ ಸೀಮೆಯಾಗಿದೆ. ವಿಸ್ತಾರವಾದ ಸಾಮ್ರಾಜ್ಯ, ಅದರ ಅಧಿಕಾರ, ಐಶ್ವರ್ಯ ಹಾಗೂ ಅವೆಲ್ಲವನ್ನು ಆಳಿ ಮಿಗುವ ಶಕ್ತಿ ಸಂಪನ್ನತೆ ಎಲ್ಲವೂ ನಿನ್ನೊಬ್ಬನಲ್ಲಿಯೇ ಕೇಂದ್ರೀಕೃತವಾಗಿದೆ. ಆದರೂ ಆ ಸೀತೆಯ ಸುಖವು ಮಾತ್ರ ರಾಮನಿಗೆ. ಅಯ್ಯೋ ಎಂದು ಕೇಳಿದ್ದ ರಾವಣನು ಬಾಯಿ ಚಪ್ಪರಿಸುವಂತೆ ಮತ್ತೊಮ್ಮೆ ವರ್ಣಿಸಿದಳು. ಹಾಗೆಯೇ ತಾನು ಬಯಸಿದ್ದ ತನ್ನ ಪ್ರಣಯಭಂಗದ ಕುರಿತು ಯಾವ ಸಂದೇಹವೂ ಅಂಕುರಿಸದಂತೆ ಎಚ್ಚರ ವಹಿಸಿಕೊಂಡು ಜನಸ್ಥಾನದಲ್ಲಿ ನಡೆದು ಹೋದ ಎಲ್ಲವನ್ನೂ ಸವಿವರವಾಗಿ ತನ್ನ ಅಣ್ಣನಲ್ಲಿ ನಿವೇದಿಸಿಕೊಂಡಳು. ವಿ ಎನ್ ಭಾಗವತ್ ಬರ್ಬಳ್ಳಿ.